ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ನಾಡಿ ಪ್ರಕ್ರಿಯಾ ಸಂಧಿಯಲ್ಲಿ 25ನೇ ಶ್ಲೋಕ. ತ್ರಿಪದ ತ್ರಿದಶಾಧ್ಯಕ್ಷ ತ್ರಿಸ್ತ ತ್ರಿಪಥಗಾಮಿನಿ ಪಿತ ತ್ರಿವಿಕ್ರಮ ಕೃಪಣ ವತ್ಸಲ ಕುವಲಯ ದಳ ಶ್ಯಾಮನಿ ಸೀಮಾ ಅಪರಿಮಿತ ಚಿತ್ ಸುಖ ಗುಣಾತ್ಮಕ ವಪುಷ ವೈಕುಂಠಾದಿಲೋಕಾಧಿಪತ್ರಯೀಮಯ ತನ್ನವರ ನಿಷ್ಕಪಟದಿಂ ಪೊರೆವಾ. ಎಷ್ಟು ಪದಗಳು ನಾಮವನ್ನ ಹೇಳ್ತಾ ಇದ್ದಾರೆ ನೋಡಿ. ನಿನ್ನೆ ನೋಡಿದ್ದೀವಿ ಅನ್ನಂ, ಅನ್ನಾದ, ಹಾಗೆಂತೆಲ್ಲ ನಾವು ನಿನ್ನೆ ನೋಡಿದ್ದೀವಿ. ಅದೇ ತರ ಇಲ್ಲಿ ತ್ರಿಪದ, ತ್ರಿದಶಾಧ್ಯಕ್ಷ, ತ್ರಿಸ್ಥ, ತ್ರಿಪದಗಾಮಿನಿ, ಪಿತಾ, ತ್ರಿವಿಕ್ರಮ ಅಂತೆಲ್ಲ ಎಲ್ಲ ಸಹಸ್ರನಾಮದಲ್ಲಿ ಬರುವ ದೇವರ ಹೆಸರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ತ್ರಿಪದ ಹಾಗೆಂದ್ರೆ 3 ಪಾದ ಇರತಕ್ಕ ಗಾಯತ್ರಿ ಮಂತ್ರದ ಪ್ರತಿಪಾದ್ಯ ಅಂತ ಅರ್ಥ. ಗಾಯತ್ರಿಯಲ್ಲಿ ಇದು ನೋಡಿ 3 ಪಾದ ಇದೆ. ಗಾಯತ್ರಿ ಛಂದಸ್ಸು 3 ಪಾದದ ಮಂತ್ರ. ಅದರ ಪ್ರತಿಪಾದ್ಯ ಗಾಯತ್ರಿ ಅಂದ್ರೆ ಸರ್ವ ವೇದಗಳ ಸಾರ ಅದು. ಹೇಗೆ ಪ್ರಣವದ ವ್ಯಾಖ್ಯಾನ ವ್ಯಾಹೃತಿ, ವ್ಯಾಹೃತಿಯ ವ್ಯಾಖ್ಯಾನವೇ ಗಾಯತ್ರಿ, ಗಾಯತ್ರಿಯ ವ್ಯಾಖ್ಯಾನ ಪುರುಷ ಸೂಕ್ತ, ಪುರುಷ ಸೂಕ್ತದ ವ್ಯಾಖ್ಯಾನ 3 ವೇದಗಳು ಅಂತ ಇದೆ. ಈ ರೀತಿಯಾಗಿ ಪರಮಾತ್ಮ ತ್ರಿಪದ ಅಂದ್ರೆ ಗಾಯತ್ರಿ ಪ್ರತಿಪಾದ್ಯ ಅಂದ್ರೆ ಏನರ್ಥ? ಇಡೀ ವೇದಗಳ ಪ್ರತಿಪಾದ್ಯನಾಗಿ ದೇವರು ಇದ್ದಾನೆ ಅಂತ ಅರ್ಥ. ಅದರಿಂದ ದೇವರಿಗೆ ತ್ರಿಪದ ಅಂತ ಹೆಸರು. ಇನ್ನು ತ್ರಿದಶಾಧ್ಯಕ್ಷ, ತ್ರಿದಶರು ಅಂದ್ರೆ ದೇವತೆಗಳು, ದೇವತೆಗಳ ಅಧ್ಯಕ್ಷ ಅಂದ್ರೆ ಒಡೆಯ ಅಂತ ಅರ್ಥ. ದೇವತೆಗಳ ಒಡೆಯ ತ್ರಿದಶಾಧ್ಯಕ್ಷ ಅಂತ ಅರ್ಥ. ತ್ರಿಸ್ಥ ಹಾಗೆ, ತ್ರಿ ಅಂದ್ರೆ 3 ಅಂತ ಅರ್ಥ. ಸ್ಥ ಅಂದ್ರೆ ಇರುವವ ಅಂತ ಅರ್ಥ. 3 ಕಡೆ ಇರುವವ ಅಂದ್ರೆ ದೇವರಿಗೆ 3 ಮನೆ ಇದೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ 3 ಸ್ಥಾನದಲ್ಲಿ ವಾಸ ಮಾಡುತ್ತಾನೆ. ಅದರಿಂದ ದೇವರಿಗೆ ತ್ರಿಸ್ಥ ಅಂತ ಹೆಸರು. ಇನ್ನು ತ್ರಿಪಥಗಾಮಿನಿ ಹಾಗೆ ಅಂತ ದೇವರಿಗೆ ಹೆಸರು. ತ್ರಿಪಥಗಾಮಿನಿ ಪಿತಾ ಹಾಗೆ ಒಟ್ಟಿಗೆ ಹೇಳ್ಬೇಕು. ತ್ರಿಪಥಗಾಮಿನಿ ಪಿತಾ ಹಾಗೆಂದ್ರೆ ತ್ರಿಪಥಗಾಮಿನಿ ಅಂದ್ರೆ ಗಂಗೆಯ ಹೆಸರು. 3 ಲೋಕದಲ್ಲಿ ಹರಿಯತಕ್ಕವಳು, ಅದರಿಂದ ಅವಳಿಗೆ ತ್ರಿಪಥಗಾಮಿನಿ ಅಂತ ಹೆಸರು. ಆ ಗಂಗೆಗೆ ತಂದೆಯಾಗಿದ್ದಾನೆ, ಗಂಗಾ ಜನಕ ಅಂತ ದೇವರಿಗೆ ಹೆಸರು. ಅದನ್ನೇ ತ್ರಿಪಥಗಾಮಿನಿ ಪಿತಾ ಅಂತ ಹೇಳ್ತಾರೆ. 4ನೇ ಹೆಸರು ಆಯ್ತು. 5ನೇದು ತ್ರಿವಿಕ್ರಮ. ತ್ರಿವಿಕ್ರಮ, ತ್ರಿ ಅಂದ್ರೆ 3 ಪಾದದಿಂದ ವಿಕ್ರಮ, ವಿಕ್ರಮ ಅಂದ್ರೆ ಪಾದವಿಕ್ಷೇಪ ಅಂತ ಅರ್ಥ. ಪಾದಗಳನ್ನ ಇಡುವವ ಅಂತ ಅರ್ಥ. 3 ಪಾದಗಳಿಂದ ಇಡೀ ಲೋಕವನ್ನ ಅಳತೆ ಮಾಡಿದವ ತ್ರಿವಿಕ್ರಮ ರೂಪಿ ಅಂತ ಅರ್ಥ. ತ್ರಿವಿಕ್ರಮ. ಇನ್ ಕೃಪಣ ವತ್ಸಲ, ಕೃಪಣರು ಅಂದ್ರೆ ಭಕ್ತರು ಅಂತ ಅರ್ಥ. ಭಕ್ತರು ಕೃಪಣರು. ಕೃಪಣರು ಅಂದ್ರೆ ಅವ್ರು ನೋಡಿ ಅಯ್ಯೋ ಪಾಪನೆ ಅಂತ ಅನಿಸ್ಬೇಕು, ಅಂತವ್ರನ್ನ ಕೃಪಣರು ಅಂತ ಹೇಳ್ತಾರೆ. ಸಾಮಾನ್ಯ ಭಿಕ್ಷುಕರೆಲ್ಲ ಇರ್ತಾರೆ ನೋಡಿರ ಅಯ್ಯೋ ಪಾಪ ಅಂತ ಅವರೆಲ್ಲ ಕೃಪಣರು, ಕೃಪೆಗೆ ಪಾತ್ರರಾದವು ಅಂತ ಅರ್ಥ. ನಾವ್ ಯಾಕೆ ಕೃಪಣರು ಅಂದ್ರೆ ದೇವರ ಭಕ್ತರು ಯಾಕೆ ಕೃಪಣರು ಹಾಗೆಂದ್ರೆ ಅವರಿಂದ ಆ ಇಂದ್ರಿಯ ನಿಗ್ರಹ ಇದೆ ನೋಡಿ. ಇಂದ್ರಿಯ ನಿಗ್ರಹ ಅವರಿಂದ ಮಾಡ್ಲಿಕ್ಕೆ ಆಗೋದಿಲ್ಲವಂತೆ. ಏನೇ ಮಾಡಿದ್ರು ಕೂಡ, ಉಪವಾಸ ಇದ್ರು ಕೂಡ ಯಾವಾಗ ಪಾರಣೆ ಬರುತ್ತದೆ ಅಂತ ಕಾಯ್ತಾ ಇರ್ತಾರೆ. ಯಾವಾಗ ನೀರು ಕುಡಿಬೇಕು, ಯಾವಾಗ ಊಟ ಮಾಡಬೇಕು ಹಾಗೆ. ಅದರಿಂದ ವಿಷಯದಲ್ಲೇ ಆದವರು ಅದನ್ನ ಅಂತ ನಿಗ್ರಹ ಮಾಡ್ಲಿಕ್ಕಾಗದೇ ಇರುವ ಇಂದ್ರಿಯವನ್ನು ಕೂಡ ನಿಗ್ರಹ ಮಾಡಿಸಿ ಭಕ್ತರನ್ನ ಸನ್ಮಾರ್ಗದಲ್ಲಿ ಕರೆದೊಯ್ಯುವವ. ಅದರಿಂದ ದೇವರಿಗೆ ಕೃಪಣ ವತ್ಸಲ ಅಂತ ಹೆಸರು. ಭಕ್ತರ ಮೇಲೆ ಪ್ರಿಯನಾದವ, ಇಂದ್ರಿಯಗಳನ್ನ ನಿಗ್ರಹ ಮಾಡಿ. ಯಾಕಂದ್ರೆ ಸಾಧನೆ ಕೂಡ ದೇವರೇ ಮಾಡಿಸ್ಬೇಕು. ಅದು ನಮ್ಮ ಪ್ರಯತ್ನವೂ ಅದಲ್ಲಿ ಅಡಕವಾಗಿದೆ. ಪ್ರಯತ್ನ ಪಟ್ಟು ದೇವರನ್ನ ಋಷಿಕೇಶ 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 ಅಂತ ಉಪಾಸನೆ ಮಾಡಿ, ಎಷ್ಟಾಗತ್ತೋ ಅಷ್ಟು ಉಪವಾಸ ದೇವರ ಸ್ಮರಣೆಯನ್ನ ಮಾಡಿ, ಪ್ರಾತಃ ಕಾಲ ಸ್ನಾನಾದಿಗಳನ್ನ ಮಾಡಿ, ಜಪಗಳನ್ನ ಮಾಡಿ, ತುಳಸಿ ಪೂಜಾದಿಗಳನ್ನ ಮಾಡಿ ಏನ್ ಮಾಡಬೇಕು? ಮನಸ್ಸನ್ನ ಮಾತ್ರ ದೇವರಿಗೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ದೇವರೇ ಕರುಣೆ ತೋರಿ ಮಾಡ್ಬೇಕು ಅದನ್ನ. ಆದ್ರೆ ದೇವರಲ್ಲಿ ನಾವು ಕೇಳಬೇಕು, ಮನಸ್ಸನ್ನ ನಿನ್ನಲ್ಲಿ ಇಡು, ಮನವನಿತ್ತರೆ ತನ್ನ ನೀವನು. ರುದ್ರದೇವರಲ್ಲಿ ಪ್ರಾರ್ಥನೆ ಇದೆ ನೋಡಿ. ತೈಲಧಾರೆಯಂತೆ ಹರಿಯ ಕೊಡು, ಮನಸ್ಸನ್ನು ಹರಿಯಲ್ಲಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ ನೋಡಿ ವಿಜಯದಾಸ್.
ಆ ಹಾಡುಗಳನ್ನೆಲ್ಲ ಮತ್ತೆ ಮತ್ತೆ ಹೇಳಬೇಕು, ಇಲ್ಲಾಂದ್ರೆ ಮನಸ್ಸು ಎಲ್ಲೋ ಹೋಗ್ತಾ ಇರ್ತದೆ, ಅದನ್ನ ಹಿಡಿಯೋದು ಭಾರಿ ಕಷ್ಟ ಇದೆ. ದೇವರೇ ನಿಗ್ರಹ ಮಾಡಬೇಕು. ಹಾ, ಮತ್ತೆ ದೇವ್ರು ನಮಗೆ ಹೇಳ್ತಾನೆ, ನೀ ನಿಗ್ರಹ ಮಾಡು ಅಂತ ಹೇಳ್ತಾನೆ. ಅದರ ಅರ್ಥ ಏನು? ನನ್ನಲ್ಲಿ ಪ್ರಾರ್ಥನೆ ಮಾಡು ಅಂತ ಅರ್ಥ. ನನ್ನಲ್ಲಿ ಸ್ವಾಮಿ ಇಂದ್ರಿಯ ನಿಗ್ರಹ ನಾನು ಮಾಡ್ಬೇಕು, ನಂದು ಜವಾಬ್ದಾರಿ, ಆದ್ರೆ ನನ್ನಿಂದ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನೇ ಮಾಡ್ಬೇಕು ಅದನ್ನ ಒಳಗಿದ್ದು ಹಾಗೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಆ ಪ್ರಾರ್ಥನೆಯನ್ನು ಮಾಡಿಸುವುದು ಮತ್ತೆ ದೇವರೇ. ಹಾ, ಈ ರೀತಿಯಾಗಿ ನಮ್ದು ಅಂತ ಯಾವುದೇ ಇಲ್ಲ ರೀ. ಆದ್ರೂ ಕೂಡ ನಮ್ದು ಪ್ರಯತ್ನ ಅಂತ ಒಂದು ಕಂಟ್ರೋಲ್ ಸ್ವಲ್ಪ ನಮ್ಮಲ್ಲಿ ಇದೆ. ಆ ಪ್ರಯತ್ನವೂ ಕೂಡ ದೇವರ ಅಧೀನ ಅಂತ ಚಿಂತನೆ ಮಾಡಿ ನಾವು ಮಾಡಬೇಕು ಅಂತ. ಕೃಪಣವತ್ಸಲ. ಇನ್ನು ಕುವಲಯ ದಳ ಶ್ಯಾಮ, ಹಾಗೆ ಕುವಲ ಪುಷ್ಪ ಅದು ನೀಲಿ ಬಣ್ಣ ಉಳ್ಳದ್ದಾಗಿ ಇರುತ್ತದೆ. ಆ ರೀತಿಯಾಗಿ ದೇವರು ಕಪ್ಪು ಬಣ್ಣದವ ಅಂತ ಅರ್ಥ. ಕುವಲಯ ದಳ ಶ್ಯಾಮ, ಶ್ಯಾಮ ಅಂದ್ರೆ ಕಪ್ಪು ಅಂತ ಅರ್ಥ. ಆ ಕುವಲಯ ಪುಷ್ಪದಂತೆ ದೇವರು ನೀಲಿ ಬಣ್ಣ ಉಳ್ಳವ, ನೋಡದಂತ ಕಪ್ಪು ಅಂತ ಆ ತರ ಇರುತ್ತೆ. ನಿಸ್ಸೀಮ, ಸೀಮಾ ಅಂದ್ರೆ ಬೌಂಡ್ರಿ ಅಂತ ಅರ್ಥ, ಎಲ್ಲೆ. ಸೀಮಾ, ದೇವರಿಗೆ ಯಾವ ಸೀಮೆಯೂ ಇಲ್ಲ. ನಿಸ್ಸೀಮ, ಬೌಂಡ್ರಿ, ಬಿಯಾಂಡ್ ದ ಬೌಂಡ್ರಿ ಅಂತ ಹೇಳ್ತಾರೆ. ಅಪರಿಮಿತ, ಮಿತಿ ಇಲ್ಲದವ, ಎರಡು ಒಂದೇ ಅರ್ಥ. ನಿಸ್ಸೀಮ ಅಂದ್ರೆ ಎರಡು ವ್ಯಾಖ್ಯಾನ ಮಾಡ್ತಾರೆ ಇಲ್ಲಿ. ನಿಸ್ಸೀಮ ಅಂದ್ರೆ ಗುಣಗಳು ಅದಕ್ಕೆ ಎಲ್ಲೇ ಇಲ್ಲದವ ಅಂತ ಅರ್ಥ. ಅಪರಿಮಿತ ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾದ, ವ್ಯಾಪ್ತಿಯಿಂದಲೂ ಕೂಡ ದೇವರಿಗೆ ಇತಿಮಿತಿ ಇಲ್ಲ, ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ. ಇನ್ನು ಚಿತ್ ಸುಖ, ಚಿತ್ ಅಂದ್ರೆ ಜ್ಞಾನ, ಜ್ಞಾನಾನಂದಮಯನಾದವ ಅಂತ ಅರ್ಥ. ಗುಣಾತ್ಮಕ, ಚಿತ್ ಸುಖ ಗುಣಾತ್ಮಕ ಒಟ್ಟಿಗೆ ಹೇಳ್ಬೋದು. ಚಿತ್ ಸುಖ ಗುಣಾತ್ಮಕ ಅಂದ್ರೆ ಜ್ಞಾನಾನಂದಮಯವಾದ ಚಿತ್ಸುಖ ಗುಣಾತ್ಮಕ ವಪುಷ, ಹಾಗೆ ಚಿತ್ಸುಖ ಗುಣಾತ್ಮಕ ವಪುಷ, ಜ್ಞಾನಾನಂದಾದಿ ಗುಣಗಳನ್ನ ಪಡೆದವ ಅಂತ ಅರ್ಥ. ಇನ್ನು ವೈಕುಂಠಾದಿ ಲೋಕಾಧಿಪ, ವೈಕುಂಠ ಮೊದಲಾದ ಲೋಕಗಳಿಗೆ ಒಡೆಯನಾದವ ಅಂತ ಅರ್ಥ. ತ್ರಯೀಮಯ, ಹಾಗೆ ಅಂದ್ರೆ ತ್ರಯೀ ಅಂದ್ರೆ ವೇದಗಳಿಗೆ ತ್ರಯೀ ಅಂತ ಹೆಸರು ನೋಡಿ. ಋಗ್ವೇದ, ಯಜುರ್ವೇದ, ಸಾಮವೇದ ಮೂರನ್ನು ಒಂದು ಗುಂಪು ಮಾಡ್ತಾರೆ. ಅದನ್ನ ತ್ರಯೀ ಅಂತ ಕರೆಯೋದು. ಅದರ ಪ್ರತಿಪಾದ್ಯ ಒಡೆಯನಾಗಿದ್ದಾನೆ, ತ್ರಯೀಮಯ ಅಂತ ದೇವರಿಗೆ ಹೆಸರು. ಈ ರೀತಿಯಾಗಿ ಪರಮಾತ್ಮ ನಾನಾ ಹೆಸರುಗಳು, ಒಂದೊಂದು ಹೆಸರು ಕೂಡ ಒಂದೊಂದು ಮಿನಿಮಮ್ ಒಂದು ಗುಣವನ್ನ ನಮಗೆ ತೋರಿಸಿಕೊಡ್ತಾ ಇದೆ. ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರೆ ಅಂಥವರನ್ನ ತನ್ನವರ ನಿಷ್ಕಪಟದಿಂದ ಪೊರೆವ, ಪಾಂಡವರನ್ನ ರಕ್ಷಣೆ ಮಾಡಿದ ನೋಡಿ ಕಾಡಿನಲ್ಲಿ ಇದ್ದಾಗ. ಈ ರೀತಿಯಾಗಿ ನಮ್ಮನ್ನು ಕೂಡ ರಕ್ಷಣೆ ಮಾಡುತ್ತಾನೆ. ಮನಸ್ಸನ್ನು ಅವನಲ್ಲಿ ಭಕ್ತಿಯಿಂದ ಮಾಡಬೇಕು ಅಂತ ಅರ್ಥ. ಲವನ ಮಿಶ್ರಿತ ಜಲವು ತೋರ್ಪುದು ಲವನದೋಪಾದಿಯಲಿ ಜಿಹ್ವೆಗೆ ವಿವರಗೈಸಲು ಶಕ್ಯವಾಗುವುದೇನು ನೋಳ್ಪರಿಗೆ. ಸ್ವವಶ ವ್ಯಾಪಿ ಎನಿಸಿ ಲಕುಮೀಧವ ಚರಾಚರದೊಳಗೆ ತುಂಬಿಹ ನವಿದಿತನ ಸಾಕಲ್ಯ ಬಲ್ಲವರಾರು ಸುರರೊಳಗೆ. ಎಷ್ಟು ಚಂದ ಇದೆ ನೋಡಿ. ಲವಣ ಮಿಶ್ರಿತ, ಲವಣೋಪಾದಿಯಲ್ಲಿ ಜಿಹ್ವೆಗೆ ತೋರ್ಪದು. ಉಪ್ಪು ಸೇರಿದ ನೀರು, ಲವಣ ಮಿಶ್ರಿತ, ಲವಣ ಮಿಶ್ರಿತವಾದ ನೀರು. ಲವಣ ಅಂದ್ರೆ ಉಪ್ಪು, ಉಪ್ಪು ಸೇರಿದ ನೀರು ಅದು ಹೇಗಿರುತ್ತದೆ? ಆ ನೀರು ಕೂಡ ಉಪ್ಪಾಗಿ ಇರುತ್ತದೆ. ನಾಲಿಗೆ ಜಿಹ್ವೆಗೆ ತೋರ್ಪದು. ಆದ್ರೆ ನೋಳ್ಪರಿಗೆ ವಿವರಗೈಸಲು ಶಕ್ಯವಾಗುವುದೇನು? ಅದನ್ನ ಜನರಿಗೆ ತೋರಿಸ್ಲಿಕ್ಕೆ ಆಗ್ತದಾ? ಒಂದು ಲೋಟ ನೀರು, ಚೂರು ಉಪ್ಪು ಹಾಕಿದ್ದೀವಿ, ಏನಾಗ್ತದೆ? ಆ ನೀರು ಉಪ್ಪಾಗಿಯೇ ಇರ್ತದೆ, ಆದರೆ ಕಾಣೋದಿಲ್ಲ ನೋಡಿ. ಯಾವ್ದಕ್ಕೆ ಕಾಣಿಸ್ತದೆ? ನಾಲಿಗೆಗೆ ಮಾತ್ರ ಕಾಣಿಸ್ತದೆ, ಗೊತ್ತಾಗ್ತದೆ. ಕಾಣಿಸ್ತದೆ ಅಂದ್ರೆ ಏನು? ಆ ರುಚಿ ಗೊತ್ತಾಗ್ತದೆ ಅಂತ. ನೀವು ಉಪ್ಪು ಬೇರೆ ಮಾಡು, ನೀರು ಬೇರೆ ಮಾಡು ಅಂದ್ರೆ ಮಾಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ನೋಡುವವರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾಲಿಗೆಗೆ ಹಾಕಿದ್ರೆ ಗೊತ್ತಾಗೋದು ಅಷ್ಟೇ. ಆ ರೀತಿಯಾಗಿ ಲಕುಮೀಧವ, ಲಕ್ಷ್ಮೀಪತಿಯಾದ ಪರಮಾತ್ಮ ಸ್ವವಶ ವ್ಯಾಪಿ ಎನಿಸಿ, ತಾನೇ ಸ್ವತಂತ್ರ ಅಂತ ಭಾವಿಸಿ ಚರಾಚರದೊಳಗೆ ತುಂಬಿಹನು. ಸ್ಥಾವರ ಜಂಗಮ ಅಂತ ಎಲ್ಲ ಕಡೆ ಪರಮಾತ್ಮ ಚರಾಚರದೊಳಗೆ ತುಂಬಿ ಇದ್ದಾನೆ. ಅವನನ್ನು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಉಪ್ಪಿನಲ್ಲಿ, ಆ ನೀರಿನಲ್ಲಿ ಹೇಗೆ ಉಪ್ಪು ಸೇರಿದೆಯೋ ಅದೇ ರೀತಿಯಾಗಿ ಜಗತ್ತಿನಲ್ಲಿ ಎಲ್ಲ ಕಡೆ ದೇವರು ತುಂಬಿದ್ದಾನೆ. ಆ ಲೋಟದಲ್ಲಿ ಇರುವ ನೀರಲ್ಲೂ ನೋಡಿ, ಮೇಲ್ಭಾಗದಲ್ಲೂ ಉಪ್ಪು ಇರುತ್ತೆ, ಮಧ್ಯದ ಭಾಗದಲ್ಲೂ ಉಪ್ಪು ಇರುತ್ತೆ, ಕೆಳಗಿನ ಭಾಗದ ನೀರಿನಲ್ಲೂ ಉಪ್ಪು ಇರುತ್ತೆ.
ಅದೇ ರೀತಿಯಾಗಿ ಆದ್ರೆ ಬೇರೆ ಬೇರೆ ಮಾಡಿ ತೋರ್ಸ್ಲಿಕ್ಕೆ ಬರ್ತದ? ಬರೋದಿಲ್ಲ. ಅದೇ ರೀತಿಯಾಗಿ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದರೂ ಕೂಡ ನಮಗೆ ಕಾಣಿಸೋದಿಲ್ಲ. ಅವಿದಿತನ. ಸುರರೊಳಗೆ ಸಾಕಲ್ಯ ಬಲ್ಲವರ. ಈ ರೀತಿಯಾಗಿ ದೇವರು ಹೀಗೆ ಅಂತ ಬೆಟ್ಟು ಮಾಡಿ ತೋರ್ಸ್ಲಿಕ್ಕೆ ಬರೋದಿಲ್ಲ. ಅಂಥವನನ್ನ, ಪರಮಾತ್ಮನನ್ನ ಸುರರೊಳಗೆ ಸಾಕಲ್ಯ, ಸುರರು ಅಂದ್ರೆ ದೇವತೆಗಳು, ದೇವತೆಗಳಲ್ಲಿ ಸಂಪೂರ್ಣವಾಗಿ ದೇವರ ಮಹಿಮೆಯನ್ನೇ ತಿಳಿದವ ನಾನು ಅಂತ ಯಾರು ಹೇಳಿಕ್ ಸಾಧ್ಯ? ಲಕ್ಷ್ಮೀದೇವಿಗೂ ಕೂಡ ದೇವರ ಜ್ಞಾನ ಸಂಪೂರ್ಣ ಇರೋದಿಲ್ಲ. ಬೇರೆಯವರ ಪಾಡಿ ಏನು ಅಂತ ದೇವತೆಗಳಲ್ಲೂ ಕೂಡ ಇಲ್ಲ. ದೇವರನ್ನ ಸಂಪೂರ್ಣವಾಗಿ ತಿಳಿದವರು ಆ ಯೋಗ್ಯ, ಆಸ್ ಪರ್ ಕೆಪಾಸಿಟಿ ಅಂತ ಅಷ್ಟು ತಿಳಿತಾರೆ. ಇನ್ನು ವ್ಯಾಪ್ಯನಂದದಿ ಸರ್ವ ಜೀವರೊಳಿಪ್ಪ ಚಿನ್ಮಯ ಘೋರ ಭವಸಂ ತಪ್ಯಮಾನರು ಭಜಿಸೆ ಭಗುತಿಗಳಿಂದಲಿಹ ಪರದಿ ಪ್ರಾಪ್ಯನಾಗುವನವರ ಗುಣಕಗಳೊಪ್ಪು ಕೊಂಬನು ಭಕ್ತವತ್ಸಲ ತಪ್ಪಿಸುವ ಬಹು ಜನ್ಮದೋಷಗಳ ಅವರಿಗನವರಥ ಅಂತ ಇದೆ. ಚಿನ್ಮಯ, ಚಿನ್ಮಯ ಅಂದ್ರೆ ಜ್ಞಾನಾನಂದ ಸ್ವರೂಪನಾದ ಪರಮಾತ್ಮ ವ್ಯಾಪ್ಯನಂದರಿ ಸರ್ವಜೀವರೊಳಿಪ್ಪ, ವ್ಯಾಪ್ಯನಾಗಿದ್ದು ಎಲ್ಲ ಜೀವರ ಒಳಗೂ ಇರ್ತಾನೆ. ಘೋರ ಭವ ಸಂತಪ್ತ ಮಾನರು, ಭಯಂಕರವಾದ ಸಂಸಾರ, ಈ ಬಂಧನ, ಸಂಸಾರ ಬಂಧನ ಅದು ಭಾರಿ ಭಯಂಕರವಾದ. ಸಂಸಾರೇ ಅಕ್ಷಯ ಸಾಗರೇ ಅಂತ ನಾವು ಹೇಳ್ತೀವಿ ನೋಡಿ. ಭಯಂಕರವಾದ ಸಂಸಾರ ಸಾಗರದಲ್ಲಿ ಸಂತಪ್ತರಾದವರು, ಮುಳುಗಿದವರು ಭಕ್ತಿಗಳಿಂದಲೇ ದೃಢವಾದ ಭಕ್ತಿಯಿಂದ ಭಜನೆ ಮಾಡಿದರೆ ಇಹಪರದಿ ಪ್ರಾಪ್ತವಾಗುವ ಅವರ ಅವಗುಣವ ಭಕ್ತವತ್ಸಲ ಒಪ್ಪಿಕೊಂಬನು. ಅವರವರಿಗೆ ಸಿಗತಕ್ಕದ್ದು ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಅವರಿಗೆ ಕೆಲವು ದುರ್ಗುಣಗಳು ಬರುತ್ತದೆ. ಅವರಲ್ಲಿ ದುರ್ಗುಣಗಳು ಬರುತ್ತದೆ, ಕಾಮಕ್ರೋಧಾದಿ ದುರ್ಗುಣಗಳು ಬರುತ್ತದೆ. ಆ ದುರ್ಗುಣಗಳನ್ನು ಭಕ್ತವತ್ಸಲನಾದ ಪರಮಾತ್ಮ ಒಪ್ಪಿಕೊಂಡು, ಹೌದು ಇವನಲ್ಲಿ ಸಂಸಾರದಲ್ಲಿ ಇದ್ದಾನೆ, ಇವನಲ್ಲಿ ಲೋಪದೋಷಗಳು ಇದೆ, ಆದರೂ ಕೂಡ ಇವನನ್ನ ಅನುಗ್ರಹ ಮಾಡಬೇಕು ಅಂತ ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರಲ್ಲ, ಪರಮಾತ್ಮ ಜ್ಞಾನಾನಂದಮಯನಾಗಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲ ಜೀವರಲ್ಲೂ ಇದ್ದಾನೆ, ಅವನನ್ನ ಪೂಜಿಸಬೇಕು ಅಂತ ಚಿಂತನೆ ಮಾಡ್ತಾ ಅನಿವಾರ್ಯವಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ದೋಷಗಳು ಬಂದೇ ಬರುತ್ತದೆ. ಆ ದೋಷಗಳು ಇದ್ರೂ ಕೂಡ ಆ ದೋಷವನ್ನ ತೆಗೆದುಕೊಳ್ಳದೆ ಪರಮಾತ್ಮ ಏನ್ ಮಾಡ್ತಾನೆ, ಒಪ್ಪಿಕೊಂಡು ಅವರಿಗೆ ಅನವರತ ಜನ್ಮಾದಿ ದೋಷಗಳು ತಪ್ಪಿಸುವ, ಅವರಿಗೆ ಜನ್ಮಾದಿ ದೋಷಗಳನ್ನ, ಹುಟ್ಟು ಸಾವು ಎನ್ನುವ ದೋಷವನ್ನ ತಪ್ಪಿಸ್ತಾನೆ. ಇದು ಚೆನ್ನಾಗಿ ನಾವು ಕಾಣಬಹುದು. ಅಂದ್ರೆ ಕೃಷ್ಣಾವತಾರದಲ್ಲಿ ಒಂದು ಘಟನೆಯನ್ನ ಸ್ವಾಮಿಗಳು ಹೇಳೋದುಂಟು. ವಾದಿರಾಜ ಸ್ವಾಮಿಗಳು ಇದರ ವರ್ಣನೆ ಮಾಡಿದ್ದಾರೆ ರುಕ್ಮಿಣೀಶ ವಿಜಯದಲ್ಲಿ. ಕಾಳಿಂಗ ಮರ್ದನ ಮಾಡುವ ಸಂದರ್ಭದಲ್ಲಿ ಪರಮಾತ್ಮ ಆ ಹೆಡೆ ಮೇಲೆ ಬಂದು ಕೃಷ್ಣನನ್ನ ಕಚ್ಚಬೇಕು ಅಂತ ಕಾಳಿಂಗ 101 ಹೆಡೆ ಕಚ್ಲಿಕ್ಕೆ ಬಂತಂತ. ಪರಮಾತ್ಮ ಯಾವ ಹೆಡೆ ಮೇಲೆ ಬಂತೋ ಅದ್ರ ಮೇಲೆ ಕಾಲನ್ನ ಇಡೋದು, ಆ ತಲೆಯನ್ನ ತಲೆಗೆ ತಗ್ಗಿಸೋ. ಇನ್ನೊಂದು ಎಡೆ ಮೇಲೆ ಬಂತು, ಅದನ್ನ ಕೆಳಗೆ ತಗ್ಗಿಸೋ. ಈ ರೀತಿಯಾಗಿ ನರ್ತನ ಮಾಡ್ತಾ ಇದ್ದ. ಅಲ್ಲಿಂದ ಒಂದೊಂದು ಹೆಡೆಗೂ ಜಿಗಿತಾ ನರ್ತನ ಮಾಡ್ತಾ ಇದ್ದದ್ದು ಪರಮಾತ್ಮ ಅಂತ. ಅದು ನೋಡೋದಕ್ಕೆ ಅದ್ಭುತವಾಗಿತ್ತಂತೆ. ಆದ್ರೆ ಅಲ್ಲಿ ಪರಮಾತ್ಮ ಏನ್ ಮಾಡಿದ, ಅದರ ಬಾಲ ಇದೆ ನೋಡಿ, ಪುಚ್ಚ, ಆ ಕಾಳಿಂಗನ ಪುಚ್ಚ, ಅದನ್ನ ಮೇಲಕ್ಕೆ ಹಿಡ್ಕೊಂಡ್ಬಿಟ್ಟ. ಯಾಕೆ? ಅದು ಏನು ತಪ್ಪು ಮಾಡಿಲ್ಲ, ಅದನ್ನ ಎತ್ತಿ ತೋರಿಸಿದ ಅಂತ ಜಗತ್ತಿಗೆ. ನೋಡಿ, ಇವನಲ್ಲಿ ತಪ್ಪು ಮಾಡಿದ್ದು ಯಾವುದು? ತಲೆ, ಅದನ್ನ ಚೆನ್ನಾಗಿ ದಮನ ಮಾಡಿದ. ತಪ್ಪು ಮಾಡದೇ ಇದ್ದದ್ದು ಯಾವುದು? ಬಾಲ, ಅದನ್ನ ಮೇಲಕ್ಕೆ ಹಿಡಿದು ತೋರಿಸಿದಾನೆ. ದೇವರು ಕೊಡುವ ಸಂದೇಶ. ಯದ್ಯಪಿ ಕಾಳಿಂಗ ಕೃಷ್ಣನ ಭಕ್ತನೇ, ಕೃಷ್ಣನ ಭಕ್ತನಾಗಿದ್ದರೂ ಕೂಡ ಅವರಲ್ಲಿ ಕದಾಚಿತ್ ದೋಷಗಳು ಕಂಡು ಬರುತ್ತದೆ. ದೇವರು ಅದನ್ನ ಉಪಶಮನ ಮಾಡಿ, ನಾಶ ಮಾಡಿ, ನಮ್ಮಲ್ಲಿರುವ ಗುಣವನ್ನ ಜಗತ್ತಿಗೆ ಎತ್ತಿ ತೋರಿಸ್ತಾನೆ ಎಂಬ ಸುಂದರವಾದ ಚಿಂತನೆ ಭಾಗವತದಲ್ಲಿ ಇದೆ. ಅದನ್ನೇ ಇಲ್ಲಿ ದಾಸರು ನಮಗೆ ಸೂಚನೆ ಮಾಡ್ತಾ ಇದ್ದಾರೆ. ದೋಷಗಳು ನಮ್ಮಲ್ಲಿ ಇದ್ದೇ ಇರುತ್ತದೆ, ಆದ್ರೂ ದೇವರು ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಮ್ಮ ಗುಣಗಳನ್ನ, ನಾವು ಮಾಡುವ ಭಕ್ತಿಯನ್ನ ನೋಡಿ ನಮ್ಮನ್ನ ಅನುಗ್ರಹ ಮಾಡ್ತಾನೆ. ಆ ಭಕ್ತಿಯನ್ನು ಕೊಡುವುದು ದೇವರೇ. ಅದರಿಂದ ದೇವರಲ್ಲಿ ಭಕ್ತಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡಬೇಕಾದ್ದು. ಆ ಪ್ರಾರ್ಥನೆಯು ಕೂಡ ದೇವರದೇ. ಆದರೂ ಕೂಡ ನಾವು ನಮಗೆ ಕೊಟ್ಟ ಒಂದು ಇಂದ್ರಿಯಗಳ ಒಂದು ಬಳಕೆಯನ್ನ ಮಾಡಿ, ಅದಕ್ಕೆ ಹೇಳುದು, ಇದೆಲ್ಲ ಒಂದು ಟೂಲ್ಸ್ ಇದ್ದ ಹಾಗೆ ಇಂದ್ರಿಯಗಳು, ಮನಸ್ಸು, ಕಣ್ಣು, ಮೂಗು, ವಾಕ್, ಎಲ್ಲವೂ ಕೂಡ
ದೇವರ ಅಧೀನದಿಂದಲೇ ನಡೆಯೋದು. ಅದನ್ನೆಲ್ಲ ಬಳಸಿ ನಾವು ಹಾಗಂತ ಹೇಳಿ ನಾವು ಅಂತ ಹೇಳಿ ಇರೋದೇ ಇಲ್ಲ ನೋಡಿ, ನಾವು ಮಾಡಿದ್ದಲ್ಲ ಅದು, ನಾವು ಅಸ್ವತಂತ್ರ ಕರ್ತೃವೇ. ಅದನ್ನ ಬಳಸಿ ನಾವು ದೇವರ ಸ್ತೋತ್ರವನ್ನ ಮನಸ್ಸಲ್ಲಿ ದೇವರನ್ನ ಚಿಂತನೆ ಮಾಡುವ ಆ ಪ್ರಯತ್ನವನ್ನ ಮಾಡಬೇಕು ಅಂತ ಒಟ್ಟು. ಒಂದನೇ ವಿಚಾರ ಮತ್ತೆ ನಾವು ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ